ನರ್ಸಿಂಗ್ ಸೂಪರಿಂಟೆಂಡೆಂಟ್ ಗ್ರೇಡ್ 1 ಅಧಿಕಾರಿಯಾದ ವೀಣಾರವರು ಬಂದ ನಂತರ ಗುತ್ತಿಗೆ ನೌಕರರಿಗೆ ಮತ್ತು ಕಾಯಂ ನೌಕರರ ಮಧ್ಯೆ ತಾರತಮ್ಯವೆಸಗ್ತಾ ಇದ್ದಾರೆ. ಆದ್ದರಿಂದ ಅವರು ತುಂಬ ಒತ್ತಡದಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ತನ್ನ ರಜೆಗಳು ಕೂಡ ತಾವು ಹಾಕ್ಕೊಳ್ಳೋದಕ್ಕಾಗ್ತಿಲ್ಲ. ಈ ಕೋಲಾರ ಜಿಲ್ಲಾಸ್ಪತ್ರೆ ಅದು SNR ಆಸ್ಪತ್ರೆಗೆ ತನ್ನದೇ ಆದಂಥ ಇತಿಹಾಸವಿದೆ. ಇತ್ತೀಚೆಗೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಗ್ರೇಡ್ 1 ಅಧಿಕಾರಿಯಾದ ವೀಣಾರವರು ಬಂದ ನಂತರ ಈ ಆಸ್ಪತ್ರೆ ಮೊದಲು ಸೇವೆಗಂತೇಳಿ ಹೆಸರುವಾಸಿಯಾಗಿತ್ತು. ಇವ್ರು ಬಂದ ನಂತರ ಎಲ್ಲ ಕಡೆ ಆಸ್ಪತ್ರೆ ಅಂತೇಳಿದರೆ ಇದು ಬ್ಯಾಂಗಲ್ ಬಂಗಾರಿನ ಅಂತಂದ್ಬಿಟ್ಟು ಬ್ಯಾಂಗಲ್ ಬಂಗಾರಿರ ಆಸ್ಪತ್ರೆನ ಅಂತಂದ್ಬಿಟ್ಟು ಈ ರೀತಿ ಗುರುತಿಸ್ತಾರೆ. ಅವ್ರು ಬಂದಾಗಿಂದ ಇಲ್ಲಿ ಗುತ್ತಿಗೆ ನೌಕರರಿಗೆ ಮತ್ತು ಕಾಯಂ ನೌಕರರ ಮಧ್ಯೆ ತಾರತಮ್ಯವೆಸಗ್ತಾ ಇದ್ದಾರೆ. ಇದರಿಂದ ಇತ್ತೀಚೆಗೆ ಒಬ್ಬರು ಲೇಬರ್ ಕೋರ್ಟಲ್ಲಿ ಸಹ ಒಬ್ಬರು ಡಿ ಗ್ರೂಪ್ ನೌಕರರು ಕರ್ತವ್ಯಕ್ಕೆ ಹಾಜರಾಗಲಿ ಬಿಡದೆ ನನಗೆ ಹಿಂಸೆ ಕೊಟ್ಟು ಕೆಲಸದಿಂದ ತೆಗೆದುಹಾಕಿದ್ರಂತೂ ದೂರು ಕೊಟ್ಟಿದ್ದರು. ಆಮೇಲೆ ಇದು ಪತ್ರಿಕೆಗಳಲ್ಲೂ ಬಂದಿತ್ತು, ಎಲ್ಲ ಇದಾಗಿತ್ತು. ಆದರೆ DS ಅವರು ಇವ್ರ ಪರನೇ ವಕಾಲತ್ತು ಹಾಕಿ ಮಾತಾಡಿ ಅದನ್ನು ಇದು ಮಾಡಿದ್ರು. ಇಲ್ಲಿ ಈಗಾಗಲೇ ಇವರಿಗೆ ಒತ್ತಡ ಜಾಸ್ತಿ ಆಗ್ತಾಯಿದೆ. ಇಲ್ಲಿ ಗುತ್ತಿಗೆ ನೌಕರ ಕೆಲಸ ಮಾಡ್ತಾ ಇರೋಂಥ ಸುಶ್ರೀಕರಿಗೆ ಇವರಿಗೆಲ್ಲ. ಆದ್ದರಿಂದ ಅವರು ತುಂಬ ಒತ್ತಡದಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ತನ್ನ ರಜೆಗಳು ಕೂಡ ತಾವು ಹಾಕ್ಕೊಳ್ಳೋದಕ್ಕಾಗ್ತಿಲ್ಲ. ಮತ್ತು ಇಲ್ಲಿ ಕಾಯಂ ನೌಕರರು ಇರೋವಂಥವ್ರು ಖಾಸಗಿ ಇಲ್ಲಿನ ವೈದ್ಯರುಗಳೇ ನಡೆಸ್ತಾ ಇರುವಂಥ ನರ್ಸಿಂಗ್ ಹೋಮ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಓಟಿಗಳಲ್ಲಿ ಇದರಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಗುತ್ತಿಗೆ ನೌಕರರಿಗೆ ಬೇರೆ ಡ್ಯೂಟಿಗಳು ಹಾಕ್ಕೊಡೋದು ಮತ್ತು ಇವರಿಗೆ ಜನರಲ್ ಶಿಫ್ಟ್ ಹಾಕ್ಕೊಟ್ಟು ಬೇರೆ ಅವಧಿಯಲ್ಲಿ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಕೆಲಸ ಮಾಡಿಕೊಡೋದಕ್ಕೆ ಇವರೇ ಕುಮ್ಮಕ್ಕು ನೀಡ್ತಿದ್ದಾರೆ. ಮತ್ತು ಇದನ್ನು ಈ ಕೂಡಲೇ ಜಿಲ್ಲಾಡಳಿತ ಆಗಲಿ, ಇಲ್ಲಿ ಮೇಲಧಿಕಾರಿಗಳು, ಆರೋಗ್ಯ ಸಚಿವರುಗಳು ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ಸರಿಪಡಿಸ್ತೀರಾ ಇದ್ದರೆ ತುಂಬ ಹೀನಾಯ ಸ್ಥಿತಿಗೆ ತಲುಪುತ್ತೆ ಆಸ್ಪತ್ರೆ. ನಾನು ಸರ್ ಅವರು ಎಲ್ಲ ಇವರು ತಾರತಮ್ಯವೆಸಗ್ತಾ ಇದ್ದಾರೆ ಗುತ್ತಿಗೆ ನೌಕರರು ಮತ್ತು ಕಾಯಂ ನೌಕರರ ಮಧ್ಯೆ. ಮತ್ತು ಇವ್ರ ಕುಮ್ಮಕ್ಕಿನಿಂದನೇ ಕೆಲವರು ನರ್ಸಸ್ ಇಲ್ಲಿ ಕಾಯಂ ಗುತ್ತಿಗೆ ನೌಕರರು ಹೋಗ್ಬಿಟ್ಟಿದ್ದೆ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಸರ್ ಇಲ್ಲಿ ಬರುವಂಥ ಬಡ ಜನತೆಗೆ ಅನಾನುಕೂಲವಾಗ್ತಾ ಇದೆ. ಮತ್ತು ಇಲ್ಲಿ ನರ್ಸ್ಗಳು ಅವ್ರು ಒತ್ತಡದಿಂದ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೂ ಸರಿಯಾಗಿ ಇಲ್ಲಿ ಕೆಲಸ ಮಾಡೋದಕ್ಕೂ ಇದಿರಲ್ಲ. ತನ್ನ ರಜೆಗಳೇ ತಾವು ಹಾಕ್ಕೊಳ್ಳೋದಕ್ಕಾಗ್ತಾಯಿಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇತ್ತೀಚೆಗೆ ದಿನಪತ್ರಿಕೆಗಳಲ್ಲಿ ಸಹ ಸುದ್ದಿಯಾಗಿತ್ತು, ಯಾವುದೋ ಒಂದು ರಾಜ್ಯ ಪತ್ರಿಕೆಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದ ಪೇಪರ್ಗಳಲ್ಲಿ ಸಹ ಸುದ್ದಿ ಆಗಿತ್ತು. ನಾನು ಇದ್ರ ಬಗ್ಗೆ ವಿರೋಧ ಪಕ್ಷದ ನಾಯಕರ ಹತ್ರ ಸಹ ಮಾತನಾಡಿದ್ದೀನಿ. ಸದನದಲ್ಲಿ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಸದನದಲ್ಲಿ ಮಾತನಾಡಿದ್ದೀನಿ, ಸರಿಪಡಿಸ್ತೀನಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಸರ್ ಇದ್ರ ಬಗ್ಗೆ ನಾನು ಈಗಾಗಲೇ ಇಲಾಖೆ ಆಯುಕ್ತರಿಗೆ ಮತ್ತು ಸಚಿವರಿಗೆ ಎಲ್ಲರಿಗೂ ದೂರು ಕೊಟ್ಟಿದ್ದೀನಿ. ಆದರೆ ಇನ್ನೂ ಏನು ಕ್ರಮ ತಗೊಳ್ಳಿಲ್ಲ. ಎಲ್ಲಿ ನಾನು ಇಲ್ಲಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ದೂರು ಕೊಟ್ಟಿದ್ದೀನಿ. ಮತ್ತು ಇದರಲ್ಲಿ ಸಚಿವರಿಗೆ ಮತ್ತು ಆಯುಕ್ತರಿಗೆ ಮತ್ತು ಚೀಫ್ ವಿಜಿಲೆನ್ಸ್ ಆಫೀಸರ್ ಅವರು ಕೂಡ ಇದು ಮಾಡಿದ್ದೀನಿ. ಕಳೆದ ಬಾರಿ ಚೀಫ್ ವಿಜಿಲೆನ್ಸ್ ಆಫೀಸರ್ ಅವರು ಬಂದಾಗ ಕೂಡ ನಾನು ಅದ್ರ ಬಗ್ಗೆ ಮಾತನಾಡಿದ್ದೆ. ಸರ್ ಅವರು ಇವ್ರ ಪರವಾಗಿ ವಕಾಲತ್ತು ಹಾಕ್ಕೊಂಡು ಇದು ಮಾಡ್ತಿದ್ದಾರೆ. ಅವರೇ ಮೊನ್ನೆ ಪತ್ರಿಕೆಗಳಿಗೂ ಬಿಡುಗಡೆ ಮಾಡಿದರು. ಇವರು ಕರ್ತವ್ಯ ಅವಧಿಯಲ್ಲಿ ಆಸ್ಪತ್ರೆ ಇದನ್ನು ನರ್ತನಗೃಹವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಪತ್ರಿಕೆಗಳಲ್ಲೆಲ್ಲ ಸುದ್ದಿ ಆಗಿತ್ತು, ಸಾಮಾಜಿಕ ಜಾಲಗಳಲ್ಲೆಲ್ಲ ಸುದ್ದಿ ಆಗಿತ್ತು. ಅದ್ರ ಬಗ್ಗೆ ಇವರು ಗಮನಿಸಿದ ಇವರೇ ಒಂದು ಪತ್ರಿಕೆ ಇದಕ್ಕೆ ಇವರು ಕರ್ತವ್ಯದ ಅವಧಿಯಲ್ಲೆಲ್ಲ ಕರ್ತವ್ಯ ಮುಗಿಸ್ಕೊಂಡು ನಂತರ ಇದು ಮಾಡಿದ್ದಾರೆ ಅಂತಂದ್ಬಿಟ್ಟು ಪತ್ರಿಕೆಗಳಿಗೆ ಇದಕ್ಕೆಲ್ಲ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. DS ಅವರೇ ಕೊಟ್ಟಿದ್ದಾರೆ. ಸರ್ ಜಗದೀಶ್ ಸರ್ ವೀಣಾ ಅಂತಂದ್ಬಿಟ್ಟು ಗ್ರೇಡ್ 1 ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿದ್ದಾರೆ ಅವರು. ಮತ್ತು ಅವರು ಕರ್ತವ್ಯ ಸ್ಥಾನದಲ್ಲೇ ಇರಬೇಕಂತಂದ್ಬಿಟ್ಟು ನಿಯಮಗಳಿದೆ. ಆದರೆ ಅವರು ದಿನನಿತ್ಯಲ್ಲಿ ಪಿಕ್ನಿಕ್ ಬಂದಂಗೆ ಬೆಂಗಳೂರಿಂದ ಕೋಲಾರಿಗೆ ಬಂದು ಹೋಗ್ತಿದ್ದಾರೆ. ಇರ್ಬೋದು ಕೆಲವರಿಗೆ ಸುಮಾರು ವರ್ಷಾನುಗಟ್ಟಲೆಯಿಂದ ಓಟಿಗಳಲ್ಲೇ ಮತ್ತು ಕೆಲವೊಂದು ಗೈನಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಹೆರಿಗೆ ವಾರ್ಡ್ಗಳಲ್ಲಿ ಡ್ಯೂಟಿ ಆಗ್ತಾ ಇದ್ದಾರೆ, ಬೇರೊಬ್ಬರಿಗೆ ಆಗ್ತಾಯಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ದರೆ ಇವರು ಅವ್ರ ಜೊತೆಲಿ ಶಾಮೀಲಾಗಿದ್ದಾರೆ ಅನಿಸುತ್ತೆ. ಶಾಮೀಲಾಗಿರ್ತಾರೆ, ಅವ್ರು ಕೂಡ ಆಮಿಷಗಳಿಗೆ ಬಲಿಯಾಗಿರ್ತಾರೆ. ಇಲ್ಲ ಅಂತಂದರೆ ನೀವು ದಿನ ಕಾರಲ್ಲಿ ಬೆಂಗಳೂರಿಂದ ಕೋಲಾರ ಓಡಾಡ್ಬೇಕಂತಂದರೆ ಆಗುತ್ತಾ?
ಕೊನೆಯದಾಗಿ ಏನು ಮಾಡಬೇಕು? ಸರಿ, ಈಗ ಇಲ್ಲಿ ಬಡವರಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು, ಸರ್ಕಾರದಿಂದ ಎಲ್ಲ ಬರುವಂಥ ಸೌಲಭ್ಯಗಳು ಸಿಗಬೇಕು, ಮತ್ತು ಇದನ್ನು ಇಲ್ಲಿ ನಡೀತಾರಂಥ ತಾರತಮ್ಯವನ್ನು ನಿವಾರಿಸಬೇಕು. ಮತ್ತು ಇಲ್ಲಿರೋ ಇವರು ಇದಕ್ಕೆಲ್ಲ ಕಾರಣಕರ್ತರಾಗಿರುವಂಥ ಗ್ರೇಡ್ 1 ನರ್ಸಿಂಗ್ ಸೂಪರ್ಡೆಂಟ್ ಅಂತ ವೀಣಾರವ್ರನ್ನ ಬದಲಾಯಿಸಿದೆ ತುಂಬ ಒಳ್ಳೆಯದು ಅನಿಸುತ್ತೆ.